ಎಲ್ರಿಗೂ ನಮಸ್ಕಾರ. ನಾಗ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನ ಈ ನಾಗ ಚತುರ್ಥಿಯ ದಿವಸ ಸ್ವಲ್ಪ ನೋಡಬೇಕು. ಹಿಂದೊಮ್ಮೆ ಹೇಳಿದ್ದೆ, ಅದರದೊಂದು ಧ್ವನಿ ಮುದ್ರಣ ಮಾಡಬೇಕು ಅಂತ ಈಗ ಹೇಳ್ತಿದ್ದೇನೆ. ವಿದ್ವಾಂಸರು ಇದನ್ನ ಪರಾಮರ್ಶೆ ಮಾಡಿ ತಮ್ಮ ಅಭಿಪ್ರಾಯ ಹೇಳಬೇಕು. ಅನಂತಶ್ಚಾಸ್ಮಿ ನಾಗಾನಾಮ್ ಅಂತ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ತನ್ನ ವಿಭೂತಿ ರೂಪಗಳನ್ನು ಹೇಳುವಾಗ ಭಗವಂತ ಹೇಳ್ತಾನೆ, ನಾಗರಲ್ಲಿ ನಾನು ಶೇಷ, ಮತ್ತೆ ಸರ್ಪರಲ್ಲಿ ಸರ್ಪಾಣಾಮ ವಾಸುಕಿಹಿ ಅಂತ, ಹೀಗೆ ಸರ್ಪಾಣಾಮಸ್ಮಿ ವಾಸುಕಿಹಿ ಅಂತ ಹೇಳ್ತಾನೆ. ಮತ್ತೆ ಅನಂತಶ್ಚಾಸ್ಮಿ ನಾಗಾನಾಮ್ ಅಂತ ಹೇಳ್ತಾನೆ. ಹಾಗಾಗಿ ಈ ಸರ್ಪಗಳಲ್ಲಿ ವಾಸುಕಿ ಶ್ರೇಷ್ಠ, ನಾಗಗಳಲ್ಲಿ ಅನಂತ ಶ್ರೇಷ್ಠ ಅಂದ್ರೆ ಏನರ್ಥ? ಸರ್ಪ ಶಬ್ದಕ್ಕೂ ನಾಗ ಶಬ್ದಕ್ಕೂ ಏನಾದ್ರೂ ಅರ್ಥ ವ್ಯತ್ಯಾಸ ಇದೆಯಾ ಅಂತ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ಕೆಲವರು ಹಿರಿಯ ವಿದ್ವಾಂಸರು ಹೇಳುವಂತೆ ನಾಗ ಅಂದ್ರೆ ಹೆಡೆ ಇರುವ ಹಾವುಗಳು, ಸರ್ಪ ಅಂತಂದ್ರೆ ತೆವಳಿಕೊಂಡು ಹೋಗುವಂಥವು. ಸರ್ಪತೀತಿ ಸರ್ಪ, ತೆವಳಿಕೊಂಡು ಹೋಗುವ ಎಲ್ಲಾ ಹಾವುಗಳಿಗೂ, ಹೆಡೆ ಇಲ್ಲದೆ ಇರುವ ಹಾವುಗಳಿಗೆಲ್ಲನೂ ಹೆಡೆ ಇರಬಹುದು, ಇಲ್ಲದೆ ಇರಬಹುದು ಅಂತ ಎಲ್ಲಾ ಹಾವುಗಳು ತೆವಳಿಕೊಂಡೇ ಹೋಗ್ತವೆ. ಎಲ್ಲಾ ಹಾವುಗಳಿಗೂ ಅನ್ವಿತ ಆಗುವ ಶಬ್ದ ಸರ್ಪಗಳು ಅಂತ ಹೇಳಿ. ಮತ್ತೆ ಹೆಡೆ ಇರುವ ನಿರ್ದಿಷ್ಟ ಹಾವುಗಳಿಗೆ ನಾಗ ಅಂತ ಹೆಸರು ಅಂತ ಹೀಗೆ ಕೆಲವರು ಅಭಿಪ್ರಾಯ ಪಡ್ತಾರೆ. ಇನ್ನು ಕೆಲವರು ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ಒಂದು ಹೆಡೆ ಇರುವ ಸರ್ಪಗಳಲ್ಲಿ ವಾಸುಕಿ ಶ್ರೇಷ್ಠ, ಅನೇಕ ಹೆಡೆ ಇರುವ ಹಾವುಗಳಲ್ಲಿ ನಾಗ ಶ್ರೇಷ್ಠ ಅಂತ ಹೀಗೆಲ್ಲ ಅನೇಕ ಥರದ ವ್ಯಾಖ್ಯಾನಗಳಿವೆ. ಅದರ ಬಗ್ಗೆ ಒಂದು ಆಲೋಚನೆ ನಂದು. ವಸ್ತುತಃ ಕೋಶಗಳಲ್ಲಿ ನಾಗ ಅನ್ನೋ ಶಬ್ದಕ್ಕೆ ಹೆಡೆ ಇರುವ ಹಾವು, ಸರ್ಪ ಅನ್ನೋ ಶಬ್ದಕ್ಕೆ ಹೆಡೆ ಇಲ್ಲದೆ ಇರುವಂಥದ್ದು ಅಂತ ಹೀಗೇನು ಎಲ್ಲಿ ಕಾಣಿಸೋದಿಲ್ಲ, ಅಥವಾ ಅಂತ ಕೋಶ ನಮ್ಗೆ ಎಲ್ಲಿ ಕಾಣಿಸೋದಿಲ್ಲ. ಈಗ ಮುಖ್ಯ ಅದು ಯಾವಾಗಲೂ ಇದ್ದಿರಬಹುದು ಹಿಂದೆ ಯಾವುದಾದ್ರು, ಈಗಂತೂ ನಮಗದು ಕಾಣಿಸೋದಿಲ್ಲ. ಆದ್ರಿಂದ ನಾಗಗಳಲ್ಲಿ ಶೇಷ ಶ್ರೇಷ್ಠ, ಸರ್ಪಗಳಲ್ಲಿ ವಾಸುಕಿ ಶ್ರೇಷ್ಠ ಅಂತ ವ್ಯಾಖ್ಯಾನ ಮಾಡೋದು ಏನಿದೆಯಲ್ಲ ಅದು ಹೊಂದೋದಿಲ್ಲ. ಮತ್ತೆ ಈ ವಾಸುಕಿಯನ್ನ ಕೆಲವು ಕಡೆ ನಾಗಗಳಲ್ಲಿ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಅದು ನಮಗೆ ಸಮಸ್ಯೆ ಮಾಡುವ ಒಂದು ಶಬ್ದ. ಆದಿಪರ್ವದ 3ನೇ ಅಧ್ಯಾಯ ಮಹಾಭಾರತದಲ್ಲಿ, ಅಲ್ಲಿ 134, 143 ಕೆಲವು ಶ್ಲೋಕಗಳು ಈ ಹಾವುಗಳ ಬಗ್ಗೆ, ಕದ್ರು ಮತ್ತು ವಿನತೆಯರ ಕಥೆ ಇದೆಲ್ಲ ವರ್ಣಿತ ಆಗಿದೆ. ಶ್ಲೋಕದ ಸಂಖ್ಯೆಯನ್ನ, ಅಧ್ಯಾಯ ಸಂಖ್ಯೆಯನ್ನು ಹೇಳಿರ್ತೇನೆ, ವಿದ್ವಾಂಸರು ದಯವಿಟ್ಟು ಅದನ್ನು ಗಮನಿಸಬೇಕು. ಹಾವುಗಳಲ್ಲಿ ಅನೇಕ ಗುಂಪಿದೆ, ಅನೇಕ ನಾಯಕರಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ತಕ್ಷಕನನ್ನ ನಾಗರಾಜ ಅಂತ ವರ್ಣಿಸ್ತಾರೆ. ಮತ್ತೆ ಶ್ರುತಸೇನ ಅನ್ನುವನನ್ನು ನಾಗಮುಖ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ನಾಗ ಅನ್ನೋ ಶಬ್ದಕ್ಕೆ ಹೆಡೆ ಇರುವ ಹಾವುಗಳು ಅಂತ ಅರ್ಥ ಮಾಡಿ ಅದರಲ್ಲಿ ಅತ್ಯಂತ ಶ್ರೇಷ್ಠ ಶೇಷ ಆದ್ರೆ ಆ ತಕ್ಷಕನನ್ನು ನಾಗರಾಜ ಅಂತ ಹೇಳುವುದು ಹೇಗೆ? ಮತ್ತೆ ನಾಗಮುಖ್ಯ ಅಂತ ಹೇಳಿ ಶ್ರುತಸೇನನನ್ನು ಹೇಳುವುದು ಹೇಗೆ? ಮತ್ತೆ ಸರ್ಪಾಣಾಮ ವಾಸುಕಿ ರಶ್ಮಿ ಅಂತ ಭಗವದ್ಗೀತೆ ಹೇಳುವಾಗ ಸರ್ಪಗಳಲ್ಲಿ ವಾಸುಕಿ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಆದ್ರೆ ಅದೇ ವಾಸುಕಿಯನ್ನ ನಾಗ ಅಂತ ಕೂಡ ಅಲ್ಲೇ ಮಹಾಭಾರತದಲ್ಲಿ ವರ್ಣಿಸ್ತಾರೆ. 18ನೇ ಅಧ್ಯಾಯದಲ್ಲಿ ಮುಂದೆ ಒಂದು ಕಡೆ ವಾಸುಕಿಯ ರಸ ನಾಗಸ್ಯ, ವಾಸುಕಿಯ ತಂಗಿ ಜರತ್ಕಾರು ಅಂತ ಹೇಳಿ, ಆ ಜರತ್ಕಾರುವನ್ನು ಋಷಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಅಂತ. ಹೀಗೆ ವಾಸುಕಿಯನ್ನ ನಾಗ ಅಂತ ಅಲ್ಲಿ ಹೇಳ್ತಾರಲ್ಲ. ಹಾಗಾದ್ರೆ ವಾಸುಕಿ ಸರ್ಪಗಳಲ್ಲಿ ಶ್ರೇಷ್ಠನೋ ನಾಗಗಳಲ್ಲಿ ಶ್ರೇಷ್ಠನೋ? ನಾಗ ಅಂದ್ರೆ ಹೆಡೆ ಇರುವುದು, ಸರ್ಪ ಅಂದ್ರೆ ಹೆಡೆ ಇಲ್ಲದೆ ಇರುವುದು ಅನ್ನೋ ಅರ್ಥ ಯಾವುದು ಕೂಡ ಹೊಂದೋದಿಲ್ಲಲ್ಲ. ಇದೊಂದು ಬಹಳ ಗೊಂದಲಕ್ಕೆ ಕಾರಣ ಆಗ್ತದೆ. ಮತ್ತೊಂದು, ಮಹಾಭಾರತದ ವನಪರ್ವದ ಅಜಗರ ಪರ್ವದಲ್ಲಿ ಹೆಬ್ಬಾವಿನ ರೂಪದ ನಹುಷನ ಕಥೆಯನ್ನು ಹೇಳುವಂತಹ ಭಾಗ, ಅಲ್ಲಿ 180ನೇ ಅಧ್ಯಾಯ ಗೀತಾ ಪ್ರೆಸ್ ಪಾಠದ ಪ್ರಕಾರ ವಿದ್ವಾಂಸರಿಗೆ ಸುಲಭವಾಗಿ ಸಿಗಲಿ ಅಂತ ಹೇಳ್ತಿದ್ದೇನೆ. 18ನೇ ಶ್ಲೋಕ, ಅಲ್ಲಿ ಈ 18ನೇ ಶ್ಲೋಕದಲ್ಲಿ ಆ ನಹುಷನನ್ನ, ಹೆಬ್ಬಾವಿನ ರೂಪದ ನಹುಷನನ್ನ ಸರ್ಪ ಅಂತ ವರ್ಣನೆ ಮಾಡ್ತಾರೆ. ಮುಂದೆ 19ನೇ ಶ್ಲೋಕದಲ್ಲಿ ಸರ್ಪರಾಜ ಅಂತ ಹೇಳ್ತಾರೆ. ಮುಂದೆ 36ನೇ ಶ್ಲೋಕದಲ್ಲಿ ಇದೆಲ್ಲದಕ್ಕಿಂತ ಭಿನ್ನವಾಗಿ ನಾಗೇಂದ್ರ ಅಂತ ಹೇಳ್ತಾರೆ. ಹೆಡೆ ಇರುವ ಹಾವಿಗೆ ನಾಗ ಅಂತ ಕರೆಯೋದಾದ್ರೆ ಹೆಬ್ಬಾವಿಗೆ ಹೆಡೆ ಇರೋದೇ ಇಲ್ವಲ್ಲ. ಆ ಹೆಬ್ಬಾವಿನ ರೂಪದ ನಹುಷನನ್ನ ನಾಗೇಂದ್ರ ಅಂತ ಹೇಳೋದು ಹೇಗೆ? ಇದ್ಯಾವುದು ಹೊಂದೋದೇ ಇಲ್ಲ. ನಾಗಗಳಲ್ಲಿ ಶ್ರೇಷ್ಠ ಅಂತ ಗೀತೆಯನ್ನ, ಹೆಡೆ ಇರುವ ಹಾವುಗಳಲ್ಲಿ ಶ್ರೇಷ್ಠ ಶೇಷ ಅಂತ ಗೀತೆಯನ್ನು ವ್ಯಾಖ್ಯಾನಿಸುವುದು ಈ ರೀತಿಯಿಂದ ಹೊಂದೋದಿಲ್ಲ. ಅದಲ್ಲದೆ ಮತ್ತೊಂದು ಪ್ರಮಾಣ, ವಿರಾಟ ಪರ್ವದ, ಮಹಾಭಾರತದ ವಿರಾಟ ಪರ್ವದ 2ನೇ ಅಧ್ಯಾಯದ 17ನೇ ಶ್ಲೋಕ, ಅಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಸಿದ್ಧರಾಗುವ ಸಂದರ್ಭ,
ಕೆಲವು ವಿಭೂತಿ ರೂಪಗಳ ವರ್ಣನೆ ಅಲ್ಲಿ ಕೂಡ ಮಾಡ್ತಾರೆ. ಅಲ್ಲಿ ನಾಗರಲ್ಲಿ ಧೃತರಾಷ್ಟ್ರ ಶ್ರೇಷ್ಠ ಅಂತ ಒಂದು ಅಭಿಪ್ರಾಯ ಇದೆ. ಧೃತರಾಷ್ಟ್ರ ಅಂತ ಕೂಡ ಅದು ಒಂದು ಸರ್ಪವೇ, ಅದು ಒಂದು ಹಾವೆ, ಅದು ನಾಗಗಳಲ್ಲಿ ಶ್ರೇಷ್ಠ ಅಂತಿದೆ. ನಾಗರು ಅಂದ್ರೆ ಹೆಡೆ ಇರುವ ಹಾವುಗಳು, ಅವುಗಳಲ್ಲಿ ಶೇಷನೇ ಶ್ರೇಷ್ಠ ಆಗೋದಾದ್ರೆ ಒಂದ್ ಕಡೆ ವಾಸುಕಿಯನ್ನ ನಾಗ ಅಂತ ಹೇಳುವುದು, ಮತ್ತೊಂದ್ ಕಡೆ ಶ್ರುತಸೇನನನ್ನ, ಮತ್ತೊಂದ್ ಕಡೆ ತಕ್ಷಕನನ್ನ, ಮತ್ತೊಂದ್ ಕಡೆ ಈ ಧೃತರಾಷ್ಟ್ರವೆಂಬ ನಾಗನನ್ನ, ಇದೆಲ್ಲ ಹೇಳೋದು ಹೇಗೆ? ಇದ್ಯಾವುದೂ ಹೊಂದೋದೇ ಇಲ್ಲ ಅಂತಾಯ್ತು. ಹಾಗಾದ್ರೆ ಸ್ವಯಂ ವೇದವ್ಯಾಸರಿಗೆ ನಾಗ ಅನ್ನೋ ಶಬ್ದಕ್ಕೆ ಹೆಡೆ ಇರುವ ಹಾವು ಅಂತ ಅರ್ಥ ಅಭಿಪ್ರೇತ ಅಲ್ಲ ಅಂತ ಆಯ್ತು ಇದನ್ನೆಲ್ಲ ನೋಡಿದರೆ. ಹಾಗಾದ್ರೆ ಇನ್ನು ಹೊಂದಿಸೋದು ಹೇಗೆ? ಅದು ಪ್ರತ್ಯೇಕವಾದ ವಿಷಯ. ಗೀತಾ ತಾತ್ಪರ್ಯದಲ್ಲಿ 10ನೇ ಅಧ್ಯಾಯ 40ನೇ ಶ್ಲೋಕದಲ್ಲಿ ಅದನ್ನ ತೋರಿಸಿದ್ದಾರೆ. ಈ ಪಾಂಡವಾನಾಂ ಧನಂಜಯ ಅಂತ ಒಂದು ಅಭಿಪ್ರಾಯ ಹೇಳ್ತಾರೆ. ಪಾಂಡವರಲ್ಲಿ ಧನಂಜಯ, ಎಲ್ಲಾ ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠ ಅಂತಂದ್ರೆ ಅದು ಹೇಗೆ? ಭೀಮಸೇನನ್ನು ಬಿಟ್ಟು ಅಂತ ಅರ್ಥ. ಭೀಮಸೇನ ಎಲ್ಲರಲ್ಲೂ ಶ್ರೇಷ್ಠನೇ, ಅದು ವಿಷಯ ಬೇರೆನೆ. ಭೀಮನನ್ನು ಬಿಟ್ಟು ಅವನು ಶ್ರೇಷ್ಠ. ತಥಾ ಭೀಮಶ್ಚ ಪಾರ್ಥೇಶು ಅಂತ ಒಂದು ಪ್ರಮಾಣ ಶ್ಲೋಕವನ್ನು ಕೂಡ ಆಚಾರ್ಯರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಅರ್ಜುನ ಶ್ರೇಷ್ಠ ಅಂತ ಹೇಳುವ ಮಾತಿಗೆ ಭೀಮಸೇನನ್ನು ಬಿಟ್ಟು ಅಂತ ಅರ್ಥ. ಆದ್ರಿಂದಲೇ ಈ ನಾಗ ಅನ್ನೋ ಶಬ್ದಕ್ಕೆ, ಸರ್ಪ ಅನ್ನೋ ಶಬ್ದಕ್ಕೆ ಹೆಡೆ ಇರುವ ಹಾವು, ಹೆಡೆ ಇಲ್ಲದೆ ಇರುವ ಹಾವು ಅಂತ ಹೇಳಿ ಗೋಜಲು ಮಾಡ್ಕೊಳ್ಳೋದಕ್ಕಿಂತ ಅನೇಕ ಹಾವುಗಳಿವೆ. ಆ ಹಾವುಗಳಲ್ಲಿ ಕೆಲವು ಗುಂಪುಗಳಿಗೆ ವಾಸುಕಿ ಶ್ರೇಷ್ಠ, ಇನ್ನು ಕೆಲವು ಗುಂಪುಗಳಿಗೆ ಧೃತರಾಷ್ಟ್ರ ಅಧಿಪತಿ, ಇನ್ನು ಕೆಲವುಗಳಿಗೆ ಶ್ರುತಸೇನ, ಮತ್ತು ಕೆಲವು ಗುಂಪುಗಳಿಗೆ ತಕ್ಷಕ ಶ್ರೇಷ್ಠ, ಎಲ್ಲರಿಗೂ ಅಧಿನಾಯಕ ಶೇಷ ಅಂತ ಅರ್ಥ ಮಾಡ್ಕೊಳ್ಳೋದು ಉಚಿತ. ಆ ಗೀತಾ ತಾತ್ಪರ್ಯದಲ್ಲಿ ಸರ್ವ ಸಜಾತೀಯ ಶ್ರೇಷ್ಠತ, ಸಜಾತೀಯ ಏಕದೇಶ ಶ್ರೇಷ್ಠತ ಅಂತ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಟಿಪ್ಪಣಿಕಾರರು. ಆ ಗುಂಪಿನಲ್ಲಿ ಎಲ್ಲರಲ್ಲೂ ಶ್ರೇಷ್ಠ ಪಾರ್ಥರು. ಪಾಂಡವರೆಲ್ಲರಲ್ಲೂ ಶ್ರೇಷ್ಠ ಯಾರು ಅಂತಂದ್ರೆ ಭೀಮಸೇನ. ಅವರಲ್ಲಿ ಭೀಮಸೇನನ್ನು ಹೊರತುಪಡಿಸಿದ್ರೆ ಶ್ರೇಷ್ಠ ಅರ್ಜುನ. ಹೀಗೆ ಸರ್ವ ಸಜಾತೀಯ ಶ್ರೇಷ್ಠ ಭೀಮಸೇನ, ಸಜಾತೀಯರ ಒಂದು ಭಾಗದಲ್ಲಿ ಶ್ರೇಷ್ಠ ಅರ್ಜುನ. ಭೀಮಸೇನ ಹೊರತುಪಡಿಸಿದ್ರೆ 4 ಜನ ಉಳಿದ್ರಲ್ಲ, ಅವರಲ್ಲೂ ಅದು ಸಜಾತೀಯ ಏಕದೇಶ, ಒಂದು ವರ್ಗ, 5ರ ಒಂದು ವರ್ಗ, ಅದರಲ್ಲಿ ಭೀಮಶ್ರೇಷ್ಠ. ಭೀಮಸೇನನ್ನು ಹೊರತುಪಡಿಸಿದ್ರೆ 4 ಜನ ಉಳಿದ್ರು, ಆ 4ರ ವರ್ಗದಲ್ಲಿ ಅರ್ಜುನ ಶ್ರೇಷ್ಠ. ಹೀಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆದ್ರಿಂದ ನಾಗ, ಸರ್ಪ ಈ ಶಬ್ದಗಳಿಗೆ ಇಷ್ಟೆಲ್ಲ ಏನೇನೋ ಅರ್ಥ ಮಾಡಿ ಗೊಂದಲ ಮಾಡ್ಕೊಳ್ಳೋದಕ್ಕಿಂತ ಕೆಲವು ಗುಂಪುಗಳಿಗೆ ಅವನು ಶ್ರೇಷ್ಠ, ಕೆಲವು ಗುಂಪುಗಳಿಗೆ ಇವನು ಶ್ರೇಷ್ಠ ಅಂತ ಹೀಗೆ ಅದನ್ನು ಹೊಂದಿಸುವುದೇ ಹೆಚ್ಚು ಉಚಿತವಾಗಿ ನನಗೆ ಕಾಣಿಸ್ತದೆ. ಎಲ್ಲ ಆಧಾರಗಳನ್ನ ಹೀಗೆ ತೋರಿಸಿದ್ದೇನೆ. ಧೃತರಾಷ್ಟ್ರ, ತಕ್ಷಕ, ಶ್ರುತಸೇನ, ವಾಸುಕಿ ಇತ್ಯಾದಿ ಎಲ್ಲ ನಾಗಗಳ ಬಗ್ಗೆ ವಿದ್ವಾಂಸರು ಶ್ಲೋಕಗಳನ್ನು ಗಮನಿಸಿ, ಆ ಮೂಲ ಮಹಾಭಾರತದ ಭಗವದ್ಗೀತೆಯ ಶ್ಲೋಕಗಳನ್ನು ಗಮನಿಸಿ ನಿಮ್ಮ ಅಭಿಪ್ರಾಯ ಹೇಳಬೇಕಾಗಿ ವಿನಂತಿ. ನಮಸ್ಕಾರ.